ನಮಸ್ಕಾರ. ನಾನು ಡಾಕ್ಟರ್ ಮಹಾಂತೇಶ್ ಪಾಟೀಲ್. ಇವತ್ತು ನಾನು ಕನ್ನಡ ಕಾದಂಬರಿಗಳಲ್ಲಿ ವಲಸೆ ಪ್ರಜ್ಞೆ ಎಂಬ ಡಾಕ್ಟರ್ ಬಸಯ್ಯಸ್ವಾಮಿ ಅವರ ಈ ಮಹಾಪ್ರಬಂಧವು ಭಂಡಾರಿ ಪ್ರಕಾಶನ ಮಸ್ಕಿಯಿಂದ 2022ರಲ್ಲಿ ಪ್ರಕಟವಾಗಿರುವ ಈ ಪುಸ್ತಕ ಕುರಿತು ಕೆಲವು ಮಾತುಗಳನ್ನು ಹಂಚಿಕೊಳ್ಳುತ್ತೇನೆ. ಕನ್ನಡ ಸಂದರ್ಭದ ಹೊಸ ತಲೆಮಾರಿನ ಮಹತ್ವದ ಸಂಶೋಧಕರಲ್ಲಿ ಒಬ್ಬರಾದ ಬಸಯ್ಯಸ್ವಾಮಿ ಅವರು ವಲಸೆ ಪ್ರಜ್ಞೆಯನ್ನು ಇಟ್ಟುಕೊಂಡು ಕನ್ನಡದಲ್ಲಿ ಬಂದಿರುವ ಕೆಲವು ಮಹತ್ವದ ಕಾದಂಬರಿಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ವಲಸೆ ಪ್ರಜ್ಞೆಯ ಸ್ವರೂಪ ಮತ್ತು ತಾತ್ವಿಕತೆಯನ್ನು ಈ ಮಹಾಪ್ರಬಂಧದಲ್ಲಿ ಅವರು ವಿಶ್ಲೇಷಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಪ್ರಸ್ತುತ ಸಂಶೋಧನಾ ಈ ಮಹಾಪ್ರಬಂಧದಲ್ಲಿ ಒಟ್ಟು ಅಧ್ಯಯನಕ್ಕಾಗಿ 10 ಕಾದಂಬರಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಶಿವರಾಮ್ ಕಾರಂತರ ಚಿಗುರಿದ ಕನಸು, ಮರಳಿ ಮಣ್ಣಿಗೆ, ಮಾಸ್ತಿಯವರ ಸುಬ್ಬಣ್ಣ, ಶಾಂತಿನಾಥ ದೇಸಾಯಿಯವರ ಓಂ ನಭೋ ಮತ್ತು ಬೀಜ, ಎ.ಕೆ. ರಾಮಾನುಜಂ ಅವರ ಮತ್ತೊಬ್ಬನ ಆತ್ಮಚರಿತೆ, ಶ್ರೀನಿವಾಸ್ ವೈದ್ಯ ಅವರ ಹಳ್ಳ ಬಂತು ಹಳ್ಳ, ಗೋಪಾಲಕೃಷ್ಣ ಪೈ ಅವರ ಸ್ವಪ್ನ ಸಾರಸ್ವತ, ಮಲ್ಲಿಕಾರ್ಜುನ್ ಹಿರೇಮಠ್ ಅವರ ಹವನ, ಗುರುಪ್ರಸಾದ್ ಕಾಗಿನೆಲೆಯವರ ಹಿಜಾಬ್. ಹೀಗೆ ಕನ್ನಡದ ಮಹತ್ವದ 10 ಕಾದಂಬರಿಗಳನ್ನು ಆಯ್ಕೆ ಮಾಡಿಕೊಂಡು ಅವುಗಳಲ್ಲಿ ವ್ಯಕ್ತವಾಗಿರುವ ವಲಸೆ ಪ್ರಜ್ಞೆಯನ್ನು ತಾತ್ವಿಕವಾಗಿ ಇಲ್ಲಿ ಅಧ್ಯಯನಕ್ಕೆ ಬಳಸಿಕೊಳ್ಳಲಾಗಿದೆ. ಪ್ರಸ್ತುತ ಸಂಶೋಧನಾ ಮಹಾಪ್ರಬಂಧದ ವೈಧಾನಿಕತೆಯ ಬಗ್ಗೆ ಮಾತನಾಡುವುದಾದರೆ, ವಲಸೆ ಎಂಬುವ ಒಂದು ಪರಿಕಲ್ಪನಾತ್ಮಕ ಸಂಶೋಧನೆಯನ್ನು ಬಹುಶಿಸ್ತೀಯ ಮತ್ತು ಅಂತರ್ಶಿಸ್ತೀಯ ಮಾದರಿಯನ್ನು ಇಟ್ಟುಕೊಂಡು ಈ ಸಂಶೋಧನಾ ವಿಧಾನವನ್ನು ರೂಪಿಸಲಾಗಿದೆ. ಮುಖ್ಯವಾಗಿ ಸಮಾಜಶಾಸ್ತ್ರ, ಮನಃಶಾಸ್ತ್ರ ಮತ್ತು ಮಾನವಶಾಸ್ತ್ರದ ಅಧ್ಯಯನದ ವಿಚಾರಗಳನ್ನು ವಲಸೆ ಪ್ರಜ್ಞೆಯ ತಾತ್ವಿಕತೆಗಾಗಿ ಬಳಸಿಕೊಳ್ಳಲಾಗಿದೆ. ಪ್ರಸ್ತುತ ಮಹಾಪ್ರಬಂಧದಲ್ಲಿ ಒಟ್ಟು 7 ಅಧ್ಯಾಯಗಳಲ್ಲಿ ವಿಷಯವನ್ನು ವಿಶ್ಲೇಷಣೆಗೆ ಒಳಪಡಿಸಿದ್ದಾರೆ. 1ನೇ ಅಧ್ಯಾಯದಲ್ಲಿ ವಲಸೆ ಪ್ರಜ್ಞೆ ಪರಿಕಲ್ಪನಾತ್ಮಕ ಚರ್ಚೆ ಎಂಬ ಈ ಅಧ್ಯಾಯದಲ್ಲಿ ವಲಸೆಯ ಅರ್ಥ, ಸ್ವರೂಪ, ವಲಸೆಯಲ್ಲಿರುವಂಥ ವೈವಿಧ್ಯತೆಗಳು, ವಲಸೆಯ ವಿಭಿನ್ನ ಆಯಾಮಗಳು ಮತ್ತು ವಲಸೆಗೆ ಕಾರಣಗಳನ್ನು ಕುರಿತು ಒಂದು ತಾತ್ವಿಕ ವಿವೇಚನೆಯನ್ನು ಮಾಡಲಾಗಿದೆ. ಅಧ್ಯಾಯ 2ರಲ್ಲಿ ವಲಸೆ ಪ್ರಜ್ಞೆ ಅಸ್ತಿತ್ವದ ಹುಡುಕಾಟ. ಈ ಅಧ್ಯಾಯದಲ್ಲಿ ವಲಸೆ ಪ್ರಜ್ಞೆಗೂ ಮತ್ತು ಅಸ್ತಿತ್ವ ಪ್ರಜ್ಞೆಗೆ ಇರುವ ಒಂದು ಸಂಬಂಧವನ್ನು ನಿರೂಪಿಸಲಾಗಿದೆ. ಜೊತೆಗೆ ವಲಸೆ ಪ್ರಜ್ಞೆಯು ಹೇಗೆ ಒಂದು ಅಸ್ತಿತ್ವವಾದಿ ಆಯಾಮವನ್ನು ಇಟ್ಟುಕೊಂಡು ಕನ್ನಡದ ಹೀಗೆ ಆಯ್ಕೆ ಮಾಡಿಕೊಂಡಿರುವ ಪ್ರಮುಖ ಕಾದಂಬರಿಗಳಲ್ಲಿ ಅದು ಹೇಗೆ ಒಂದು ಅಸ್ತಿತ್ವದ ಪ್ರಜ್ಞೆಯಾಗಿಯೂ ಕೂಡ ಕಾದಂಬರಿಕಾರರು ವಲಸೆಯನ್ನು ನಿರೂಪಿಸಿದ್ದಾರೆ ಎನ್ನುವುದನ್ನು ಈ 2ನೇ ಅಧ್ಯಾಯದಲ್ಲಿ ಬಸಯ್ಯಸ್ವಾಮಿಯವರು ವಿಶ್ಲೇಷಣೆಗೆ ಒಳಪಡಿಸಿದ್ದಾರೆ. ಅಧ್ಯಾಯ 3ರಲ್ಲಿ ವಲಸೆ ಪ್ರಜ್ಞೆ ಮತ್ತು ಸ್ಮೃತಿ ವಿಸ್ಮೃತಿಗಳ ಸಂಘರ್ಷ. ಈ ಅಧ್ಯಾಯದಲ್ಲಿ ಮನಃಶಾಸ್ತ್ರೀಯ ಮುಖ್ಯ ಚಿಂತಕನಾಗಿರುವ ಕಾರ್ಲ್ ಯುಂಗ್ ಅವರ ಸಾಮೂಹಿಕ ಸ್ಮೃತಿ ಮತ್ತು ಎ. ಅಸಮಾನ್ ಅವರ ಸಾಂಸ್ಕೃತಿಕ ಸ್ಮೃತಿ, ಈ 2 ಪರಿಕಲ್ಪನೆಯನ್ನು ಇಟ್ಟುಕೊಂಡು ಹೇಗೆ ವಲಸೆ ಪ್ರಜ್ಞೆ ಎನ್ನುವುದು ಅವರು ಬಿಟ್ಟು ಬಂದಿರುವ ಸ್ಮೃತಿಗಳನ್ನು ಮತ್ತು ಕಾಲಾಂತರದಲ್ಲಿ ಅವರು ಹೇಗೆ ಅವುಗಳನ್ನು ವಿಸ್ಮೃತಿಗೆ ಒಳಗು ಮಾಡಿಕೊಳ್ತಾರೆ ಎನ್ನುವುದನ್ನು ಈ 10 ಕಾದಂಬರಿಗಳನ್ನು ಇಟ್ಟುಕೊಂಡು ಅವರು ಈ 3ನೇ ಅಧ್ಯಾಯದಲ್ಲಿ ವಿಶ್ಲೇಷಣೆಗೆ ಒಳಪಡಿಸಿದ್ದಾರೆ. ಅಧ್ಯಾಯ 4ರಲ್ಲಿ ವಲಸೆ ಪ್ರಜ್ಞೆ, ದೇವರು, ಧರ್ಮ, ಸಂಪ್ರದಾಯ. ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ವಲಸೆ ಎನ್ನುವುದು ಹೇಗೆ ಒಂದು ಸಾಂಸ್ಕೃತಿಕ ಆಯಾಮವನ್ನು ಇಟ್ಟುಕೊಂಡು ನಮ್ಮ ಸಮಾಜದಲ್ಲಿ ಅದು ರೂಢಿಯಲ್ಲಿದೆ ಎನ್ನುವುದನ್ನು ಇಲ್ಲಿ ಚರ್ಚೆಗೆ ಒಳಪಡಿಸಲಾಗಿದೆ. ಜೊತೆಗೆ ವಲಸೆ ಬಂದ ಮೂಲ ಸ್ಥಳ ಮತ್ತು ವಲಸೆಗೆ ಬಂದಿರುವ ಈ 2ನೇ ಸ್ಥಳ, ಇವುಗಳ ನಡುವೆ ಇರುವಂಥ ಸಾಂಸ್ಕೃತಿಕವಾದ ಭಿನ್ನತೆ, ಅದು ಜೀವನ ವಿಧಾನ, ಆಹಾರ ಪದ್ಧತಿ ಮತ್ತು ಕೆಲವು ನಂಬಿಕೆ, ಆಚಾರ, ಇವುಗಳು ಹೇಗೆ ಸಾಂಸ್ಕೃತಿಕವಾಗಿ ಒಂದು ಸಂಘರ್ಷಕ್ಕೆ ಕಾರಣ ಆಗ್ತವೆ ಎನ್ನುವುದನ್ನು ಅಧ್ಯಾಯ 4ರಲ್ಲಿ ಬಸಯ್ಯಸ್ವಾಮಿ ಅವರು ತಾತ್ವಿಕವಾಗಿ ವಿಶ್ಲೇಷಣೆಗೆ ಒಳಪಡಿಸಿದ್ದಾರೆ. ಅಧ್ಯಾಯ 5ರಲ್ಲಿ ವಲಸೆ ಪ್ರಜ್ಞೆ, ಗ್ರಾಮ ನಗರದ ಸಾಂಸ್ಕೃತಿಕ ತಿಕ್ಕಾಟ. ಅನಕ್ಷರಸ್ಥರು
ನಗರಕ್ಕೆ ವಲಸೆ ಬಂದಾಗ ಯಾವ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ, ಅಕ್ಷರಸ್ಥರು ಗ್ರಾಮೀಣ ಪ್ರದೇಶಕ್ಕೆ ಬಂದಾಗ ಯಾವ ಬಗೆಯ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ. ಹೀಗೆ ಅಕ್ಷರಸ್ಥರು ಮತ್ತು ಅನಕ್ಷರಸ್ಥರು ವಿರುದ್ಧ ಧ್ರುವಗಳಿಗೆ ವಲಸೆ ಬಂದಾಗ ಹೇಗೆ ಅವರು ಸಮಸ್ಯೆಗಳನ್ನು ಎದುರಿಸ್ತಾರೆ ಅನ್ನುವುದನ್ನು ಕಾದಂಬರಿಗಳನ್ನು ಪ್ರಧಾನವಾಗಿಟ್ಟುಕೊಂಡು ಈ 5ನೇ ಅಧ್ಯಾಯದಲ್ಲಿ ವಿಶ್ಲೇಷಣೆಗೆ ಒಳಪಡಿಸಲಾಗಿದೆ. ಅಧ್ಯಾಯ 6ರಲ್ಲಿ ವಲಸೆ ಪ್ರಜ್ಞೆ ಮತ್ತು ಮಹಿಳಾ ನೆಲೆಗಳು. ಮುಖ್ಯವಾಗಿ ವಲಸೆ ಎನ್ನುವುದು ಒಂದು ಪುರುಷ ಪ್ರಧಾನವಾದಂಥ ವ್ಯವಸ್ಥೆ. ಆದರೆ ಪುರುಷರ ಜೊತೆಗೆ ವಲಸೆ ಹೋಗುವ ಮಹಿಳೆಯರೂ ಕೂಡ ಪುರುಷರಿಗಿಂತ ಹೆಚ್ಚು ಸವಾಲುಗಳನ್ನು, ಸಮಸ್ಯೆಗಳನ್ನು ಎದುರಿಸುವುದನ್ನು ಈ ಅಧ್ಯಾಯದಲ್ಲಿ ಚರ್ಚೆಗೆ ಒಳಪಡಿಸಲಾಗಿದೆ. ಮುಖ್ಯವಾಗಿ ವಲಸೆ ಬಂದಿರುವ ಮಹಿಳೆಯರಿಗಿರುವಂಥ ಭಯ, ಆತಂಕ ಮತ್ತು ಅಭದ್ರತೆಯಂಥ ಸಂಗತಿಗಳು ಹೇಗೆ ಮಹಿಳೆಯರಿಗೆ ಸವಾಲಾಗಿ ಕಾಡ್ತವೆ ಅನ್ನುವುದನ್ನು ಅಧ್ಯಾಯ 6ರಲ್ಲಿ ವಿಶ್ಲೇಷಿಸಲಾಗಿದೆ. ಕೊನೆಯ ಅಧ್ಯಾಯ 7ರಲ್ಲಿ ಸಮಾರೋಪ. ಇದರಲ್ಲಿ ಸಂಶೋಧನೆಯ ಫಲಿತ ಮತ್ತು ಸಾಧ್ಯತೆಗಳನ್ನು ಕುರಿತು ಚರ್ಚಿಸಲಾಗಿದೆ. ಈ ಕನ್ನಡ ಕಾದಂಬರಿಗಳಲ್ಲಿ ವಲಸೆ ಪ್ರಜ್ಞೆ ಎನ್ನುವ ಈ ಅಧ್ಯಾಯದ ಜೊತೆಗೆ ಇನ್ನೂ ವಿಭಿನ್ನ ಬಗೆಯ ಅಧ್ಯಯನಕ್ಕೆ ಅವಕಾಶವಿರುವಂಥ ವಿಷಯಗಳನ್ನು ಇಲ್ಲಿ ಡಾಕ್ಟರ್ ಬಸಯ್ಯಸ್ವಾಮಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಮುಖ್ಯವಾಗಿ ಮಹಿಳಾ ವಲಸೆ ಪ್ರಜ್ಞೆ, ಮಕ್ಕಳ ವಲಸೆ, ವಲಸಿಗರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿ, ವಲಸೆಯ 1ನೇ ಮತ್ತು 2ನೇ ತಲೆಮಾರುಗಳ ನಡುವೆ ಇರುವಂಥ ಭಿನ್ನತೆ, ವಲಸಿಗರ ಮಾನಸಿಕ ಸಮಸ್ಯೆ, ಹೀಗೆ ಇಷ್ಟೆಲ್ಲ ಹೊಸ ಬಗೆಯ ಪರಿಕಲ್ಪನೆಯನ್ನಿಟ್ಟುಕೊಂಡು ಕನ್ನಡದ ಕಾದಂಬರಿಗಳಲ್ಲಿ ನಾವು ವಲಸೆ ಪ್ರಜ್ಞೆಯನ್ನು ಚರ್ಚೆ ಮಾಡುವುದಕ್ಕಿರುವ ಹೊಸ ಸಾಧ್ಯತೆಗಳನ್ನು ಕೂಡ ಇಲ್ಲಿ ಬಸಯ್ಯಸ್ವಾಮಿ ಅವರು ಚರ್ಚಿಸಿದ್ದಾರೆ. ಇಂಥ ಕನ್ನಡದ ಮಹತ್ವಪೂರ್ಣವಾಗಿರುವಂಥ ಈ ಸಂಶೋಧನಾ ಪುಸ್ತಕವನ್ನು ಭಂಡಾರಿ ಪ್ರಕಾಶನದಿಂದ ಪ್ರಕಟಿಸಿದ್ದಾರೆ. ಇದು ಕನ್ನಡ ಸಂಶೋಧಕರೆಲ್ಲರೂ ಸಂಗ್ರಹ ಯೋಗ್ಯವಾಗಿರುವಂಥ ಪುಸ್ತಕವಾಗಿರುವ ಕಾರಣಕ್ಕಾಗಿ ಇಂಥ ಒಂದು ಸಂಶೋಧನೆಯನ್ನು ನಾವು ಓದಿಗಾಗಿ ಆಯ್ಕೆ ಮಾಡಿಕೊಳ್ಳುವುದು ತುಂಬ ಸೂಕ್ತವೆನಿಸುತ್ತದೆ. ಧನ್ಯವಾದಗಳು.